ಬಹುಪದೋಕ್ತಿಗಳ ಶೇಷ ಪ್ರಮೇಯದ ಅನ್ವಯ. ಇದು ಒಂದು ವಿಶೇಷವಾದ ಅನ್ವಯ ಆಗಿರೋದ್ರಿಂದ ಇದನ್ನ ನಾವು ಅಪವರ್ತನಾ ಪ್ರಮೇಯ ಅಂತ ಕೂಡ ಕರಿತೇವೆ. ಶೇಷ ಪ್ರಮೇಯದ ಪರಿಚಯ ನಮಗಿದೆ. ಶೇಷ ಪ್ರಮೇಯ ಏನ್ ಹೇಳುತ್ತೆ ಅಂತ ಒಂದು ಸಂಖ್ಯಾ ಉದಾಹರಣೆಯ ಮುಖಾಂತರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. 16ನ್ನ 3ರಿಂದ ಭಾಗಿಸಿದಾಗ ನಮಗೆ ಸಿಗೋ ಶೇಷ 1. ನೀವು ಇಲ್ಲಿ ಗಮನಿಸಬಹುದು, ಶೇಷ 0 ಆಗಿಲ್ಲ. ಹಾಗಾದ್ರೆ ನಾವು 16ನ್ನ ಹೇಗಂತ ಬರ್ಕೊಳ್ಬಹುದು? 16ನ್ನ 3 × 5 + 1 ಅಂತ ಬರ್ಕೊಬಹುದು. ಹಾಗಾಗಿ ಶೇಷ 0 ಆಗದ ಕಾರಣ 3 16ರ ಅಪವರ್ತನವಲ್ಲ. ಇದೇ ರೀತಿ ನಾವು ಬಹುಪದೋಕ್ತಿಗಳಲ್ಲಿ ಸಹ ಮಾಡ್ಕೊಳ್ಬಹುದು. ಉದಾಹರಣೆಗೆ ಈ ಬಹುಪದೋಕ್ತಿ f(x) ಅಂತ ಕರ್ಕೊಳ್ಳೋಣ. x ನ ವರ್ಗ -5x + 8 x - 2ರಿಂದ ಭಾಗಿಸಿದಾಗ ಸಿಗುವ ಶೇಷ ಎಷ್ಟು ಅಂತ ಕೇಳಿದ್ದಾರೆ ಅಂತ ಅನ್ಕೊಳ್ಳೋಣ. ಸಾಧಾರಣವಾಗಿ ನಾವು ಮಾಡೋದಾದ್ರೆ ನಾವು ದೀರ್ಘ ಭಾಗಾಕಾರದಲ್ಲಿ ಮಾಡ್ತೇವೆ. ಆಗ ನಮಗೆ ಸಿಗೋ ಶೇಷ 2. ಇದು ದೀರ್ಘ ಭಾಗಾಕಾರದಲ್ಲಿ ಮಾಡಿದಾಗ ಸಿಕ್ಕ ಶೇಷ. ಹಾಗಾಗಿ ನಾವು ಕೊಟ್ಟಿರುವ ಬಹುಪದೋಕ್ತಿ x ನ ವರ್ಗ -5x + 8 ಹೇಗಂತ ಬರ್ಕೊಳ್ಬಹುದು? x - 2 × x - 3 + 2 ಅಂತ ಬರ್ಕೊಳ್ಬಹುದು. ಲಾಭಾಂಶ = ಭಾಜಕ × ಅಂಶ + ಶೇಷ ಅಂತ ಅರ್ಥ. ಇದನ್ನ ಈಗ ಶೇಷ ಪ್ರಮೇಯದಲ್ಲಿ ಮಾಡೋದಾದ್ರೆ ಹೆಂಗ್ ಮಾಡ್ಬೋದು ಅಂತ ಗಮನ ಹರಿಸೋಣ. ಇರುವ ಬಹುಪದೋಕ್ತಿ f(x) ಇದನ್ನ ನಾವು x - 2ರಿಂದ ಭಾಗಿಸ್ತಾ ಇದ್ದೇವೆ. ಕೊಟ್ಟಿರುವ ಬಹುಪದೋಕ್ತಿಯಲ್ಲಿ x ನ ಜಾಗಕ್ಕೆ ನಾವು 2ಅನ್ನ ಆದೇಶ ಮಾಡಿದ್ರೆ ನಮಗೆ ಸಿಕ್ಕೋ ಶೇಷ ಇದರ ಮೌಲ್ಯಕ್ಕೆ ಸಮವಾಗಿರುತ್ತೆ ಅಂತ ಶೇಷ ಪ್ರಮೇಯ ಹೇಳುತ್ತೆ. ಒಮ್ಮೆ ಅದನ್ನ ದೃಢೀಕಾರ ಮಾಡ್ಕೊಳ್ಳೋಣ. x ನ ಜಾಗಕ್ಕೆ ಕೊಟ್ಟಿರುವ ಬಹುಪದೋಕ್ತಿಯಲ್ಲಿ 2ಅನ್ನ ಆದೇಶ ಮಾಡಿ ನೋಡೋಣ. ಆಗ ನಮಗೆ ಸಿಕ್ಕೋ ಸಂಖ್ಯೆ 2. ದೀರ್ಘ ಭಾಗಾಕಾರದಲ್ಲಿ ಸಹ ನಮ್ಗೆ 2 ಸಿಕ್ತು, ಶೇಷ ಪ್ರಮೇಯದಲ್ಲಿ ಕೂಡ 2 ಸಿಕ್ತು. ಈಗ ಸಂಕ್ಷಿಪ್ತವಾಗಿ ಶೇಷ ಪ್ರಮೇಯ ಏನ್ ಹೇಳ್ತು ಅಂತ ಗಮನಿಸೋದಾದ್ರೆ, f(x) ಎಂಬ ಬಹುಪದೋಕ್ತಿಯನ್ನ ನಾವು x - a ಇಂದ ಭಾಗಿಸಿದಾಗ ಶೇಷ f(a)ಗೆ ಸಮ ಆಗಿರುತ್ತೆ ಅಂತ ಶೇಷ ಪ್ರಮೇಯ ಹೇಳ್ತು. ಇದರಲ್ಲಿ ಒಂದು ವಿಶೇಷ ಪ್ರಕಾರ ಅಂದ್ರೆ ಶೇಷ 0 ಆಗೋದು. ಶೇಷ 0 ಆದಾಗ ಅದು ಅಪವರ್ತನಾ ಪ್ರಮೇಯಕ್ಕೆ ದಾರಿ ಮಾಡಿಕೊಡುತ್ತೆ. ಅಪವರ್ತನಾ ಪ್ರಮೇಯ ಏನ್ ಹೇಳುತ್ತೆ ಅಂತ ಗಮನ ಹರಿಸೋಣ. ಶೇಷ 0 ಆದಾಗ ಅಂದ್ರೆ f(a) 0 ಆದಾಗ x - a ಎಂಬುದು ಕೊಟ್ಟಿರುವ ಬಹುಪದೋಕ್ತಿ f(x) ನ ಅಪವರ್ತನವಾಗಿರುತ್ತೆ ಅಂತ ಹೇಳುತ್ತೆ. ಅಂದ್ರೆ x - a f(x) ನ ಫ್ಯಾಕ್ಟರ್ ಆಗಿರುತ್ತೆ ಅಂತ ಅರ್ಥ. ಈಗ ಒಂದು ಉದಾಹರಣೆಯ ಮುಖಾಂತರ ಅಪವರ್ತನಾ ಪ್ರಮೇಯವನ್ನ ಹೆಂಗೆ ಬಳಸೋದು ಅಂತ ತಿಳ್ಕೊಳ್ಳೋಣ. ಇಲ್ಲೊಂದು ಬಹುಪದೋಕ್ತಿ ಕೊಟ್ಟಿದ್ದಾರೆ, ಅದನ್ನ ನಾವು ಅಪವರ್ತಿಸಬೇಕು. ಹಾಗಾಗಿ ಇದನ್ನ f(x) ಅಂತ ಕರ್ಕೊಳ್ಳೋಣ. f(x) = x ನ ವರ್ಗ -8x + 12. ಇದು ಒಂದು ವರ್ಗ ಬಹುಪದೋಕ್ತಿ ಆಗಿದೆ. ಹಾಗಾಗಿ ಇದರ ಅಪವರ್ತನ ಹೀಗೆ ಬರುತ್ತೆ ಅಂತ ಅಂದಾಜು ನಮಗಿದೆ. ನೀವು 8ನೇ ತರಗತಿಯಲ್ಲಿ ಕಲಿತ ಒಂದು ಸೂತ್ರದ ಪ್ರಕಾರ ಇದು ವಿತರಿಸಿದರೆ ನಮಗೆ ಸಿಗೋದು ಹಿಂಗೆ. ab ಅಂದ್ರೆ ಸ್ಥಿರಾಂಕ, ಯಾವುದೇ ಚರಾಕ್ಷರ ಇಲ್ಲ. ಅದೇ ರೀತಿ 12 ಇದೆ, ಇಲ್ಲಿ ಯಾವುದೇ ಚರಾಕ್ಷರ ಇಲ್ಲ ಅದರ ಜೊತೆಗೆ, ಆ ಪದದ ಜೊತೆಗೆ. ಹಾಗಾಗಿ ಇದೊಂದು ಸ್ಥಿರಾಂಕ. ನಾವು x ನ ಜಾಗಕ್ಕೆ ಬೇರೆ ಬೇರೆ ಸಂಖ್ಯೆಗಳನ್ನ ಆದೇಶ ಮಾಡಿಕೊಂಡು ಯಾವುದಾದರೂ ಒಂದು ಅಪವರ್ತನವನ್ನು ಕಂಡುಹಿಡ್ಕೊಳ್ಬಹುದು ಪ್ರಯೋಗ ಮತ್ತು ದೋಷದ ವಿಧಾನದಲ್ಲಿ. ಆದ್ರೆ ಅದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಅದರ ಬದಲು ನಾವು 12ರ ಅಪವರ್ತನಗಳನ್ನ ಮೊದಲಿಗೆ ಕಂಡುಕೊಂಡ್ರೆ ನಮಗೆ ಸುಲಭ ಆಗತ್ತೆ. 12ರ ಅಪವರ್ತನಗಳು ಅಂದ್ರೆ 12ನ್ನ ನಾವು ಯಾವ್ಯಾವ ರೀತಿಯಲ್ಲಿ ಬರ್ಕೊಳ್ಬಹುದು? 1 × 12 ಮತ್ತು 2 × 6 ಮತ್ತು 3 × 4. ಹಾಗಾಗಿ 12ರ ಅಪವರ್ತನಗಳು ಅಂದ್ರೆ 1, 2, 3, 4, 6 ಮತ್ತು 12 ಆಗಿರುತ್ತೆ. ಹಾಗಾಗಿ ಎಲ್ಲಾ ಸಂಖ್ಯೆಗಳಲ್ಲಿ ನಾವು ಅಪವರ್ತನಗಳನ್ನ ಹುಡ್ಕೋ ಬದಲು ಈ ಸಂಖ್ಯೆಗಳನ್ನ ಆದೇಶ ಮಾಡಿ ನೋಡಿದ್ರೆ ನಮಗೆ ಉತ್ತರ ಬೇಗ ಸಿಕ್ಕತ್ತೆ. ಅಂದ್ರೆ x - 1 ಅಥವಾ x - 2 ಅಥವಾ x - 3
ಅಥವಾ x-4 ಅಥವಾ x-6 ಅಥವಾ x-12 ಇವುಗಳಲ್ಲಿ ಯಾವುದಾದರೂ ಎರಡು ಕೊಟ್ಟಿರುವ ಬಹುಪದೋಕ್ತಿಯ ಅಪವರ್ತನಗಳಾಗಿರುತ್ತೆ ಅಂತ ಅರ್ಥ. ಮೊದಲಿಗೆ ನಾವು x-1 ಕೊಟ್ಟಿರುವ ಬಹುಪದೋಕ್ತಿಯ ಅಪವರ್ತನವ ಅಂತ ಪರಿಶೀಲನೆ ಮಾಡೋಣ. ಅಂದ್ರೆ ನಾವು x ನ ಜಾಗಕ್ಕೆ ಬಹುಪದೋಕ್ತಿಯಲ್ಲಿ 1 ಆದೇಶ ಮಾಡಬೇಕು. ಆದೇಶ ಮಾಡಿದಾಗ ನಮಗೆ 0 ಸಿಕ್ಕಬೇಕು. 0 ಸಿಕ್ಕಿದ್ರೆ x-1 ಕೊಟ್ಟಿರುವ ಬಹುಪದೋಕ್ತಿಯ ಅಪವರ್ತನವಾಗುತ್ತೆ. ಇಲ್ಲ ಅಂದ್ರೆ ಇಲ್ಲ, ಅದು ಕೊಟ್ಟಿರುವ ಬಹುಪದೋಕ್ತಿಯ ಅಪವರ್ತನವಲ್ಲ ಅಂತ ಅರ್ಥ. 1 ಆದೇಶ ಮಾಡಿ ನೋಡೋಣ, ಆಗ ನಮಗೆ ಸಿಗೋದು 5. ಹಾಗಾಗಿ ಅದು 0 ಅಲ್ಲ. ಇದೇನು ಹೇಳುತ್ತೆ? x-1 ಕೊಟ್ಟಿರುವ ಬಹುಪದೋಕ್ತಿಯ ಅಪವರ್ತನ ಅಲ್ಲ ಅಂತ ತಿಳಿಸುತ್ತೆ ನಮ್ಗೆ. ಅದೇ ರೀತಿ 2 ಆದೇಶ ಮಾಡಿ ನೋಡೋಣ. f(2) ಏನಾಗುತ್ತೆ ಅಂತ ಗಮನ ಹರಿಸೋಣ. -12 ಪ್ಲಸ್ 12 ಆಗುತ್ತೆ. ಹಾಗಾಗಿ ಇದು 0. ಆದ್ದರಿಂದ x-2 f(x) ನ ಅಪವರ್ತನವಾಗಿರುತ್ತೆ. ಕೊಟ್ಟಿರುವುದು ಒಂದು ವರ್ಗ ಬಹುಪದೋಕ್ತಿ ಆಗಿರೋದ್ರಿಂದ ಒಂದು ಅಪವರ್ತನ ನಮಗೆ ಸಿಕ್ಕಿದೆ. ಮತ್ತೊಂದು ಅಪವರ್ತನವನ್ನು ಕಂಡುಹಿಡ್ಕೊಳ್ಳಿಕ್ಕೆ ನಾವು ದೀರ್ಘ ಭಾಗಾಕಾರ ಮಾಡೋಣ. ಈ ಅಪವರ್ತನವನ್ನು ಕೊಟ್ಟಿರುವ ಬಹುಪದೋಕ್ತಿಯೊಂದಿಗೆ ಭಾಗಿಸೋಣ. ದೀರ್ಘ ಭಾಗಾಕಾರದ ವಿಧಾನದಲ್ಲಿ ನಾವು f(x) ನ x-2 ಭಾಗಿಸೋಣ. ಆಗ ನಮಗೆ ಮತ್ತೊಂದು ಅಪವರ್ತನ ಸಿಕ್ಕತ್ತೆ. ಆಗ x ಒಂದು ವರ್ಗ ಬಹುಪದೋಕ್ತಿ ಆಗಿತ್ತು. x ನ ವರ್ಗ ಮೈನಸ್ 8x ಪ್ಲಸ್ 12. ಇದನ್ನ ನಾವು x-2 ಇಂಟು x-6 ಅಂತ ಅಪವರ್ತಿಸಿದಿವೆ. ಇದನ್ನ ನಾವು ಅಪವರ್ತನಾ ಪ್ರಮೇಯದ ಮುಖಾಂತರ ಅಪವರ್ತನೆ ಮಾಡ್ಕೊಂಡಿದ್ದೇವೆ. ಈಗ ಮತ್ತೊಂದು ಉದಾಹರಣೆಯನ್ನ ನೋಡೋಣ. ಇದು ಒಂದು ಘನ ಬಹುಪದೋಕ್ತಿ. ಮೊದಲಿಗೆ ಕೊಟ್ಟಿರುವ ಬಹುಪದೋಕ್ತಿಯನ್ನ ನಾವು f(x) ಅಂತ ಕರ್ಕೊಳ್ಳೋಣ. ಈಗ ಸ್ಥಿರಾಂಕ ಅಂದ್ರೆ 6ರ ಅಪವರ್ತನಗಳ ಕಡೆ ಗಮನ ಹರಿಸೋಣ. 6ರ ಅಪವರ್ತನಗಳು ಅಂದ್ರೆ 1, 2, 3, 6 ಅಂದ್ರೆ x-1, x-2, x-3, x-6 ಇವುಗಳಲ್ಲಿ ಯಾವುದಾದ್ರೂ ಕೊಟ್ಟಿರುವ ಬಹುಪದೋಕ್ತಿಯ ಅಪವರ್ತನವಾಗಿರುತ್ತೆ ಅಂತ ಅರ್ಥ. ಮೊದಲಿಗೆ x-1 ಕೊಟ್ಟಿರುವ ಬಹುಪದೋಕ್ತಿಯ ಅಪವರ್ತನವ ಅಂತ ಪರಿಶೀಲನೆ ಮಾಡೋಣ. ಅಂದ್ರೆ x ನ ಜಾಗಕ್ಕೆ 1 ಆದೇಶ ಮಾಡಿ ನೋಡೋಣ. ಆಗ ನಮಗೆ 4 ಸಿಕ್ಕುತ್ತೆ. ಇದು 0 ಅಲ್ಲ. ಹಾಗಾಗಿ x-1 ಬಹುಪದೋಕ್ತಿಯ ಕೊಟ್ಟಿರುವ ಬಹುಪದೋಕ್ತಿಯ ಅಪವರ್ತನ ಅಲ್ಲ. ಈಗ 2 ಆದೇಶ ಮಾಡಿ ನೋಡೋಣ. x-2 ಕೊಟ್ಟಿರುವ ಬಹುಪದೋಕ್ತಿಯ ಒಂದು ಅಪವರ್ತನ ಆಗುತ್ತಾ ಅಂತ ಪರಿಶೀಲನೆ ಮಾಡಲಿಕ್ಕೆ ನಾವು x ನ ಜಾಗಕ್ಕೆ 2 ಆದೇಶ ಮಾಡಿ ನೋಡೋಣ. ಅದು ನಮಗೆ 16 ಮೈನಸ್ 16 ಕೊಡುತ್ತೆ, ಅಂದ್ರೆ 0. ಹಾಗಾಗಿ x-2 f(x) ನ ಅಪವರ್ತನವಾಗಿರುತ್ತೆ. ಇದು ಒಂದು ಘನ ಬಹುಪದೋಕ್ತಿ ಆಗಿರೋದ್ರಿಂದ ನಮಗೆ ಒಟ್ಟು 3 ಅಪವರ್ತನಗಳು ಸಿಗಬೇಕು. ಈಗ 1 ಸಿಕ್ಕಿದೆ, ಇನ್ನು 2 ಕಂಡುಹಿಡಿದುಕೊಳ್ಳೋಣ. ಹಾಗಾಗಿ ಈ ಬಹುಪದೋಕ್ತಿಯನ್ನ x-2 ಭಾಗಿಸೋಣ. ನಾವು ದೀರ್ಘ ಭಾಗಾಕಾರದ ವಿಧಾನದಲ್ಲಿ ಕೊಟ್ಟಿರುವ ಬಹುಪದೋಕ್ತಿಯನ್ನ ಸಿಕ್ಕ ಅಪವರ್ತನದೊಂದಿಗೆ ಭಾಗಿಸಿದಾಗ ನಮಗೆ ಮತ್ತೊಂದು ಅಪವರ್ತನ ಸಿಕ್ಕತ್ತೆ. ಹಾಗಾಗಿ f(x) ನ ಏನಂತ ಬರ್ಕೊಳ್ಬಹುದು ನಾವು? x-2 ಇಂಟು x ನ ವರ್ಗ ಮೈನಸ್ 2x ಮೈನಸ್ 3 ಅಂತ ಬರ್ಕೊಳ್ಬಹುದು. ಕೊಟ್ಟಿರುವ ಘನ ಬಹುಪದೋಕ್ತಿಯನ್ನ ನಾವು 2 ಅಪವರ್ತನಗಳಾಗಿ ಬಿಡಿಸ್ಕೊಂಡಿದ್ದೇವೆ. ಈಗ ನೀವು ಗಮನಿಸಬಹುದು, 2ನೇ ಅಪವರ್ತನ ನಮಗೆ ಸಿಕ್ಕಿರೋದು ಒಂದು ವರ್ಗ ಬಹುಪದೋಕ್ತಿ. ಹಾಗಾಗಿ ಇದನ್ನ ಮತ್ತೆ ನಾವು ಅಪವರ್ತನ ಮಾಡ್ಲಿಕ್ಕೆ ಆಗತ್ತೆ. ಇದನ್ನ ನಾವು g(x) ಅಂತ ಕರ್ಕೊಳ್ಳೋಣ. g(x) ಬಂದು x ನ ವರ್ಗ ಮೈನಸ್ 2x ಮೈನಸ್ 3. ಮತ್ತೆ ಅಪವರ್ತನಾ ಪ್ರಮೇಯದ ಪ್ರಕಾರ -3ರ ಅಪವರ್ತನಗಳನ್ನು ಗಮನಿಸೋದಾದ್ರೆ 1 -1 3 -3. ಹಾಗಾಗಿ x-1 x+1 x-3 x+3 ಈ 4ರಲ್ಲಿ ಯಾವುದಾದರೂ 2 ಇದರ ಅಪವರ್ತನಗಳಾಗಿರುತ್ತೆ. x-1
ಜಿ ಆಫ್ ಎಕ್ಸ್ ನ ಅಪವರ್ತನವ ಅಂತ ಪರಿಶೀಲನೆ ಮಾಡ್ಲಿಕ್ಕೆ ಎಕ್ಸ್ ನ ಜಾಗಕ್ಕೆ ಜಿ ಆಫ್ ಎಕ್ಸ್ ನಲ್ಲಿ ಒಂದನ್ನು ಆದೇಶ ಮಾಡಿ ನೋಡೋಣ. ಇದು -4, ಹಾಗಾಗಿ ಇದು 0 ಅಲ್ಲ. ಆದ್ರಿಂದ x-1 ಜಿ ಆಫ್ ಎಕ್ಸ್ ನ ಅಪವರ್ತನ ಅಲ್ಲ. ಅದೇ ರೀತಿ x+1 ಜಿ ಆಫ್ ಎಕ್ಸ್ ನ ಅಪವರ್ತನವ ಅಂತ ಪರಿಶೀಲನೆ ಮಾಡ್ಲಿಕ್ಕೆ ಎಕ್ಸ್ ನ ಜಾಗಕ್ಕೆ ಜಿ ಆಫ್ ಎಕ್ಸ್ ನಲ್ಲಿ -1 ಆದೇಶ ಮಾಡಿ ನೋಡೋಣ. 3 - 3 ಸಿಕ್ಕತ್ತೆ, ಇದು 0. ಹಾಗಾಗಿ x+1 ಜಿ ಆಫ್ ಎಕ್ಸ್ ನ ಅಪವರ್ತನವಾಗಿರುತ್ತೆ. ಈಗ ಜಿ ಆಫ್ ಎಕ್ಸ್ ನ ಮತ್ತೊಂದು ಅಪವರ್ತನವನ್ನು ಕಂಡುಹಿಡ್ಕೊಳ್ಳಿಕ್ಕೆ ಜಿ ಆಫ್ ಎಕ್ಸ್ ನ x+1 ರಿಂದ ಭಾಗಿಸೋಣ. ನಾವು ಮತ್ತೆ ದೀರ್ಘ ಭಾಗಾಕಾರದ ವಿಧಾನದಲ್ಲಿ ಭಾಗಿಸಿದ್ರೆ ನಮಗೆ ಜಿ ಆಫ್ ಎಕ್ಸ್ ನ ಮತ್ತೊಂದು ಅಪವರ್ತನ x-3 ಅಂತ ಸಿಕ್ಕತ್ತೆ. ಹಾಗಾಗಿ ಕೊಟ್ಟಿದ್ದು ಒಂದು ಘನ ಬಹುಪದೋಕ್ತಿ x ನ ಘನ -4 x ನ ವರ್ಗ ಪ್ಲಸ್ x ಪ್ಲಸ್ 6. ಇದಕ್ಕೆ ನಮಗೆ 3 ಅಪವರ್ತನಗಳು ಸಿಕ್ಕಿವೆ, x-2, x+1, x-3 ಅಂತ. ಈ ವಿಡಿಯೋದಲ್ಲಿ ನಾವು ಶೇಷ ಪ್ರಮೇಯದ ಒಂದು ವಿಶೇಷವಾದ ಅನ್ವಯ ಅಂದ್ರೆ ಅಪವರ್ತನ ಪ್ರಮೇಯದ ಬಗ್ಗೆ ತಿಳ್ಕೊಂಡ್ವಿ.